ಶೋಭಕ್ಕ ಶೋಭಕ್ಕ ಹೂನು ಇಲ್ಲ ಹಾನು ಇಲ್ಲ ಮನೆಗೆ ಹಳನೂ ಇಲ್ಲ ಈ ಕಡೆಗಿನ ತೋಟದಾಗಿನ ಇದ್ದಿರ್ಬೇಕು. ಅನ್ಕೊಂಡೆ ನೋಡಿ ನಾನು ಇಲ್ಲೇ ಇರ್ತಿರ್ಬೇಕು ಈಕಿ ಅಂಥೇಳಿ. ಅಲ್ಲೇ ಏನೋ ಮಾಡ್ಲಾಗತ್ತಾಳ. ಬಿಸಿಲೊಂದು ಚಂದ ಬಿದ್ದದ. ಮಸ್ತ್ ಅದಾವ ನಮ್ಮ ಶೋಭಕ್ಕನ ಮನೆ. ಮನ್ಸು ಬಂದಿಲ್ಲ ಅಂದ್ರೆ ಬ್ಯಾಸ್ರು ಬಂತಂದ್ರೆ ಒಂದಿಟ್ಟು ಅಲ್ಲಿ ಹೋಗಿ ಕುಂತರ ಜೀವಕ್ಕೆ ಏಟ್ ಸಮಾಧಾನ ಆಗ್ತದ. ನಮ್ದು ಮನೆ ಇಟಿ ಅದ, ಒಳಗಿಂದ ಹೊರಗೆ ಹೊರಗಿಂದ ಒಳಗೆ. ನಮ್ಮ ಶೋಭಕ್ಕೆ ಪುಣ್ಯ ಮಾಡ್ಯಾಳ. ಪಕ್ಕ ಈಕಿ ಏಟ್ ಕೆಲ್ಸನಾಗ ಮಗ್ನಗಳೇ ತಾಯಿ ಅದೇಂತ ಕೆಲಸ ಮಾಡ್ಲಾಗತ್ತಾಳ ಅನ್ಬೇಕು. ಇಷ್ಟು ಕರಿಲಾಗತ್ತೀನಿ, ಕರೆದು ನನಗೆ ಸಾಕಾಯ್ತು. ತಡಿವಾ ಒಂದಿಟ್ಟು ಮುಂದಕ್ಕೆ ಹೋಗಿ ಕರಿತೀನಿ. ಓ ಶೋಭಕ್ಕ, ಇವತ್ತಿಡೀ ದಿನ ನನಗೆ ಆಯ್ಕೆ ಕರೆದ್ರಾಗೆ ಹೋಗ್ತದ ಏನು ಮಾಡ್ತದೋ ಟೈಮ್. ನೋಡ್ದಳು ಈಗ ಸೀತಕ್ಕೇನು. ಅಯ್ಯ ಸೀತಕ್ಕ ಕರ್ದಿದ್ದು ಕೇಳಿಲ್ವಾ? ಹೊಂಟಿನ ನಿಂದ್ರೀಗ ಬರ್ತೀನಿ. ಎಷ್ಟು ತಂಪದ ನೋಡು, ತೆಂಗಿನ ಗಿಡ ಅಲ್ಲ. ತಂಪದ. ಇಲ್ಲೇ ಕೂಡ್ತೀನಿವ. ಸೀತಕ್ಕ ನಡಿ ಒಳಗೆ ನಡಿ. ಇಲ್ಲೇ ಕುಂತಿ ನೋಡು. ಒಟ್ಟು ಸೀರಿಗೆಲ್ಲ ಮಣ್ಣು ಹತ್ತದ. ಈಗ ಒಟ್ಟು ಕೆಂಪು ಮಣ್ಣು ಬಡಿತದ ನೋಡಿ ಸೀರಿಗೆ. ಅಲ್ಲಿ ಮ್ಯಾಲೆ ಕೂಡ್ಬೇಕಿಲ್ಲ, ತೆಂಗಿನ ಗಿಡದ ಕೆಳಗೆ ಕುಂತ್ರೂ ನಡೀತಿತ್ತು ಅಲ್ಲಿ ಕಟ್ಟಿ ಮೇಲೆ. ಅದು ಬಿಟ್ಟು ಇಲ್ಲಿ ಕೆಳಗೆ ಕುಂತು ಬಿಟ್ಟೆವ ನೀನು. ನಡಿ ಅಲ್ಲಿ ಒಳಗೆ ನಡಿ. ನಮ್ದೇನು ಭಾಳ ತುಟ್ಟಿ ಸೀರೆ ಏನು ಶೋಭಕ್ಕ, ಏನಾಗಲ್ಲ ಬಾ. ಆಮೇಲೆ ಸ್ವಲ್ಪ ಇಟ್ಟು ಜಾಡಿಸ್ತಾರೆ ಆಯ್ತು, ಹೋಗ್ತದೆ. ಮಣ್ಣು ಏನು ಅಂತ ಪರಿ ಏನು ಹತ್ತಲ್ಲ ತಗೋ. ನೀ ಅದಕ್ಕೆ ಬೇಕಿದ್ರೆ ಕಟ್ಟಿ ಮೇಲೆ ಕೂಡು. ನನಗಿಲ್ಲೇ ಚಂದ ಅನ್ನಿಸ್ತು, ಅದಕ್ಕೆ ಇಲ್ಲೇ ಕುಂತು ಬಿಟ್ಟೆ ನಾನು. ಮತ್ತೆ ಈಗ ಎಲ್ಲಿ ಒಳಗೆ ಬರಲಿ ಬೇಡವಾ, ಮತ್ತೆ ಹೊತ್ತಾಯ್ತಂದ್ರೆ ನಮ್ಮ ಅತ್ತಿ ಬೈಕೋತ್ ನಿಂದಿರ್ತಾಳ. ಒಂದಿಟ್ಟು ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ನಾನು. ನೀನು ಇಲ್ಲಿ ಮ್ಯಾಲೆ ಕೂಡು ಶೋಭಕ್ಕ, ಮ್ಯಾಲೆ ಕೂಡು. ನನಗಿಲ್ಲೇ ಚಂದ ಅನ್ನಿಸ್ತವ, ಇಲ್ಲೇ ಕೂಡ್ತೀನಿ. ಇದೇನು ಶೋಭಕ್ಕ, ನನಗೆ ಸೀರೆಗೆಲ್ಲ ಮಣ್ಣು ಹತ್ತದ ಅಂತೇಳಿ ನೀನು ಕುಂತು ಬಿಟ್ಟೆವ. ಈಗ ನೀನು ಸೀರೆಗೆ ಹತ್ತಲ್ಲೇನು? ಮೊದಲೇ ನೀನು ತುಟ್ಟಿ ಸೀರೆ ಉಟ್ಕೋತೇವ. ನೀನು ಯಾಕೆ ಕೆಳಗೆ ಕೂಡ್ಲಿಕ್ಕೆ ಹೋದಿ? ಇಲ್ಲಿ ಮ್ಯಾಲೆ ಕುಂತ್ರೆ ಏನತ್ತಿತ್ತು ನಿನಗೆ? ಕೆಳಗಿಲ್ಲಿ ಕೂಡಿಸಿ ನಾ ಮ್ಯಾಲೆ ಕೂಡ್ಲೇನು? ಚಂದ ಅನ್ನಿಸ್ತದೇನು? ಬೇಡವಾ, ಏನಾಗಲ್ಲ ತಗೋ. ಏನು ಅಂತ ಪರಿ ಏನು ತುಟ್ಟಿ ಸೀರೆ ಇಲ್ಲ, ಹೋಲ್ಬಿಡು. ಅದು ಏನು ಕೆಲಸ ಇತ್ತು? ತುಪ್ಪ ಬೇಕಾಗಿತ್ತು ಶೋಭಕ್ಕ. ಕೆಲಸ ಅನ್ನಕ್ಕೇನು ತುಪ್ಪ ಬೇಕಾಗಿತ್ತು. ಅದೇ ನಿನ್ನೆ ಬರ್ಬೇಕಂದ ನಿನ್ನ ನಮ್ಮ ಅತ್ತಿ ಮತ್ತೆ ಒಂದಿಟ್ಟು ಜಗಳ ತೆಕ್ಕೊಂಡು ನಿಂತೇಳ. ಒಂದಕ್ಕೆ ಎರಡು ಮಾತಾಡಿದಳು, ಹಾಗಾಗಿ ಬರೋದಾಗಲಿಲ್ಲವ. ಈಗ ಎದಕ್ಕೆ ಬೇಕು ತುಪ್ಪ ಅದು ಇದು ಅಂಥೇಳಿ 108 ಮಾತಾಡಿದಳು. ಅದಕ್ಕೆ ಈಗ ಎಲ್ಲಿ ಬರಲಿ ಅಂಥೇಳಿ ಬರ್ಲಿಕ್ಕಾಗಲಿಲ್ಲ. ಅದಕ್ಕೆ ಮತ್ತೆ ಇವತ್ತು ಬಂದೀನಿ. ಒಂದಿಟ್ಟು ಮಕ್ಕೊಂಡೇಳು ಹಾಕಿ, ಅದಕ್ಕೆ ಪಟ್ನೆ ಇಟ್ಟು ಹೇಳಿ ಬಂದ್ರೆ ಆಯ್ತು ಅಂಥೇಳಿ ಬಂದ. ಒಂದಿಟ್ಟು ತುಪ್ಪಾರ ತೆಗೆದಿಡ್ತೀಯ ನನ್ನ ಮಗಳಿಗೆವ. ನಮ್ಮ ಮನೆಗೆ ನಾನು ತಿನ್ನಲ್ಲ, ನಿಮ್ಮ ಅಣ್ಣು ತಿನ್ನಲ್ಲ, ಇನ್ನು ನಮ್ಮ ಅತ್ತೆ ಅಂತರೂ ಕೆಮ್ಮು ದಮ್ಮು ಅಂತ ಆಕಿನೂ ತಿನ್ನಲ್ಲ. ನನ್ನ ಮಗಳಿಗೆ ಒಂದೀಟ ಆಯ್ತು ತಗೋ. ಅದಕ್ಕೇನಂತ ತೆಗೆದಿಡ್ತೀನಿ. ಅದು ನಾನು ಯಾವಾಗೂ ತೆಗೆದಿಡ್ತೀನವ. ಆದ್ರೆ ಏನಾಗ್ತದ, ಒಂದೊಂದು ಸರಿ ನೀ ತೋತಿ, ಒಂದೊಂದು ಸರಿ ತೊಗೊಳಲ್ಲ. ಹಾಗಾಗಿ ನಾನು ಹೆಚ್ಚು ಕೇಳಕ್ಕೆ ಹೋಗಲ್ಲ. ನಿನಗೇನು ನಮ್ಮ ಮನೆ ಪರಿಸ್ಥಿತಿ ಗೊತ್ತಿಲ್ಲ ಅನ್ನಂಗಿಲ್ಲ, ಏನಿಲ್ಲ ಶೋಭಕ್ಕ, ಎಲ್ಲ ಗೊತ್ತಿದ್ದಿದೆ ಅದ. ಏನು ಮಾಡಬೇಕು, ತಿಂಗಳಿಗೊಮ್ಮೆ ಬೇಕೇ ಆಗ್ತದವ ತುಪ್ಪ ಇದ್ದಿಲ್ಲ ಅಂತಂದ್ರೆ ನಡೆಯಲ್ಲ. ನನ್ನ ಮಗಳಿಗೆ ಒಂದು ಈಟು ತಿನ್ನಿಸ್ಬೇಕಂತೇಳಿ ಆಸೆ ನನಗೆ. ಅದಕ್ಕೆ ತಿಂಗಳಿಗೊಮ್ಮೆ ಬೇಕೇ ಆಗ್ತದೆ ತೊಗೊಂಡ್ರ. ಅದ್ರ ರೊಕ್ಕ ಇರಬೇಕಲ್ಲ. ಅದಂತಾರಲ್ಲ, ದೇವ್ರ ಬಡವರಿಗೆ ಆಸೆ ಕನಸುಗಳು ಭಾಳ ತುಂಬಿ ಕಳಿಸಿರ್ತಾನಂತ. ಶ್ರೀಮಂತರಿಗೆ ಕೊಂಡ್ಕೊಳ್ಳೋದೆಲ್ಲ ಇರ್ತದೆ ಅವ್ರ ಬಳಿ ಶಕ್ತಿ. ಆದ್ರೆ ಅವರಿಗೆ ಆಸೆ ಕನಸುಗಳು ಯಾವುದೋ ಅಷ್ಟೊಂದು ಇರಲ್ಲ. ಆದ್ರೆ ನಮ್ಮಲ್ಲಿ ನೋಡು, ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ದ್ರೂ ಬೆಟ್ಟದಷ್ಟು ಆಸೆಗಳು ಇರ್ತಾವೆ. ಏನು ಮಾಡಬೇಕು? ಅದಕ್ಕೆ ಈಗ ಒಂದಿಟ್ಟು ರಕ್ಕಿತ್ತ ಅನ್ನೋಕ್ಕೇನೋ ಅದೇ ಮನೆ ಖರ್ಚಿ ಕೊಟ್ಟಿದ್ರಾಗೆ ಒಂದಿಟ್ಟು ಮಗಳ ಸಲಿನ ತೆಗೆದಿಟ್ಟಿದ. ಅದು ತುಪ್ಪ ಬರ್ತದೆ, ಅದ್ರಾಗ ಒಂದು 1/4 ಕಿಲೋ ಒಟ್ಟು ತುಪ್ಪ ಬರ್ತದ. ಅದಕ್ಕೆ ತೊಗೊಂಡು ಬಂದಿನಿ ರೊಕ್ಕ. ಇದು ರೊಕ್ಕ ತಂದಿನಂತೀನಿ. ರೊಕ್ಕ ಆಮೇಲೆ ಕೊಡ್ತೀನಂತ. ಅದಾವ ಅದ್ರ ಈಗ ನಮ್ಮ ಅತ್ತಿ ಮಕ್ಕೊಂಡಿಳಲ್ಲ, ಅದಕ್ಕೆ ಹೋಗಿ ಹೇಳಿ ಬಂದ್ರೆ ಆಯ್ತತ್ತೆ ಬಂದೀನಿ ನಾನು. ರೊಕ್ಕ ತೊಗೊಂಡು ಬರ್ತೀನಂತ. ಈಗ ನಮ್ಮ ಮನೆ ತುಪ್ಪ ತೆಗೆದಿಡ್ತಲ್ಲ, ಅವಾಗ ಒಯ್ಲಿಕ್ಕೆ ಅಂತೇಳಿ ಬರ್ತೀನಿ ನಾನು. ಅವಾಗ ಹಾಗೆ ತೊಗೊಂಡು ಬರ್ತೀನಂತ ರೊಕ್ಕ. ಏನು ಅದಕ್ಕೊಂದೆರಡು ತೆಗೆದಿಡು, 1/4 ಕಿಲೋ ಆದ್ರೆ ಸಾಕು. ಇನ್ನೊಂದು ಗೊತ್ತೇನು ಶೀತಕ್ಕ, ಬಡವರಿಗೆ ಆಸೆ ಕನಸುಗಳ ಜೊತೆ ಸ್ವಾಭಿಮಾನ ಕೊಟ್ಟಿರ್ತಾನೆ. ನೀನಲ್ಲಿ ರಾಮಣ್ಣಲ್ಲಿ ಭಾಳ ಸ್ವಾಭಿಮಾನಿಗಳಿದ್ದೀರಿ ನೀವು. ನಾನು ತಿಂಗಳಿಗೊಮ್ಮೆ ₹1 ನೀವು ಕೊಟ್ಟಿಲ್ಲ ಅಂದ್ರೂ ನಾನು ತುಪ್ಪ ತಂದು ಕೊಡ್ತೀನಿ ನಿಮ್ಮ ಮನೆಗೆ. 1/4 ಕಿಲೋ ಯಾಕೆ, ಅರ್ಧ ಕಿಲೋ ತಂದು ಕೊಡ್ತೀನಿ. ಆ ಪೋರಿಗೆ ಒಂದಕ್ಕೆ ಅಲ್ಲ, ನಂದಿನಿಗೆ ಅಷ್ಟೇ ಅಲ್ಲ. ಆಯಿತು, ಅದು ಒಂದಕ್ಕೆ ಏಟು ತಿಂತದದು. ಆದ್ರೂ ಅರ್ಧ ಕಿಲೋ ತಂದು ಕೊಡ್ತೀನಿ ಗೊತ್ತೇನು. ಆದ್ರೆ ನೀನು ರೊಕ್ಕಿಲ್ದೇ ಬ್ಯಾಡಂತಿ. ಏನು ಮಾಡಂತಿ ನನಗೆ ಹೇಳೋಡಮ್ಮಿ. ನಾನು ಗೆಳತಿ ಹೇಳ, ನನ್ನ ಜೀವದ ಗೆಳತಿ ಹೇಳ ಅಂಥೇಳಿ ನಿನಗೆ ಏನೇನೋ ಮಾಡ್ಬೇಕಂತೀನಿ. ಆದ್ರೆ ನೀನು ಸ್ವಾಭಿಮಾನದಕ್ಕೆವ ಏನು ತೊಗೊಳಲ್ಲಂತಿ. ಅದಕ್ಕೆ ನೋಡು, ಈಗ ನಾನು ಬಿಟ್ಟೀನಿ. ಇದ್ದಿಲ್ಲ ಅಂತಂದ್ರೆ ಅವಾಗ ನಿನಗೆ ಹೇಳಿ ಸಾಕಾಯ್ತು ನನಗೆ, ತರ್ತೀನಂತ. ನೀ ಬ್ಯಾಡ ರೊಕ್ಕಿದ್ದಾಗೆ ತೊಗೋತೀನಿ, ಇದ್ದಿಲ್ಲ ಅಂದ್ರೆ ಇಲ್ಲ ಅಂತಂದು. ಮತ್ತು ಭಾಳ ಜುಲ್ಮಿ ಮಾಡಿದ್ರೂ ಚಂದ ಅನ್ಸಲ್ಲಲ್ಲ ನಿನಗೆ, ಮತ್ತೆ ಬೇಜಾರಾಗ್ತದಂತ ನಾನು ಹೇಳೋದು ಬಿಟ್ಟವ. ನಾನೇ ಸ್ವಾಭಿಮಾನಿ ಅಂತಂದ್ರೆ ನನ್ನ ಗಂಡ ನನಗಿನ್ನ ಹೆಚ್ಚಿನ ಸ್ವಾಭಿಮಾನದವ. ಏನು ಮಾಡಲಿ, ಇರ್ಲಿ ಬಿಡು. ಹಿಂಗೆ ಇರಬೇಕು ಶೋಭಕ್ಕ. ಸಂಬಂಧಗಳು ಗಟ್ಟಿ ಇರ್ತಾವ. ಇದ್ದಿಲ್ಲ ಅಂತಂದ್ರೆ ಕೊಡ್ತಾರಂತೇಳಿ ಹಾಗೆ ತೊಗೋತಾ ಹೋದ್ರೆ ಸಂಬಂಧಗಳಿಗೆ ಬೆಲೆಗಳು ಕಮ್ಮಿ ಆಕೋತ ಬರ್ತದೆ ಗೊತ್ತೇನು.
ಬೇಡವ ಅದು ಯಾವುದು ಬೇಡ. ಇದು ಆಯ್ಕೆತೇನೆ ಕೆಲಸ ಅಲ್ಲಿ ಏನು ಮಾಡ್ಲಾಕತ್ತಿದಿ ತೋಟದಾಗ? ಏನಿಲ್ಲ ಕೆಲಸ ಏನಿರ್ತದ ಅಲ್ಲಿ, ಬ್ಯಾಸರ ಹೊಂಟಿತ್ತು ಅದಕ್ಕೆ ಸುಮ್ಮ ಹೋಗಿ ಕುಂತಿದ್ದ ಬಿಸಿಲಾಗ ಒಂದಿಟ್ಟು. ಅದಕ್ಕೆ ಬಿಸಿಲು ಕಾಯಿಸ್ಕೊಳತ್ತಿದ್ದ. ಮತ್ತೇನು ಕೆಲಸ ಮಾಡಲಿವ, ನಾನು ಆಳು ಬಂದು ಮಾಡ್ತಾರೆ, ನಾನು ಎಲ್ಲಿ ಮಾಡಲಿವ, ನನಗೆ ಮನೇದು ಮಾಡ್ಕೊಳ್ಳೋದ್ರಾಗೆ ಸಾಕಾಗಿರ್ತದ, ಎಲ್ಲಿ ಕೆಲಸ ಮಾಡಲಿ. ನಡಿಯೇ ಒಂದು ಕಪ್ ಚಾ ಅದು ಮಾಡ್ತೀನಿ, ಹಾಗೆ ಒಂದಿಟ್ಟು ಏನಾರ ಮಾಡ್ತೀನಿ ನಡಿ, ಹಾಗೆ ತಿಂದು ಚಾ ಕುಡ್ದು ಹೋಗಟ್ಟಂತ. ಏನು ನಡಿ ಒಳಗೆ ನಡಿ, ಏನು ಇಲ್ಲೇ ಕುಂತು ಬಿಟ್ಟಿದ್ದವ ಬಿಸಿಲಾಗ? ಇಲ್ಲೇನು ಬಿಸಿಲದ ಏನ? ಇಷ್ಟೊಂದು ತಂಪದ, ಎಷ್ಟು ಚಂದ ತೆಂಗಿನ ಗಿಡ ಅದ, ತೆಂಗಿನ ಗಿಡದ ಕೆಳಗೆ ಕುಂತೀನಿ. ಏನು ಬೇಡವ ನಾನು ಚಾ ಅದೇನು ಬೇಡ, ಚಾ ಸಾಕಾಗ್ಯದ ಕುಡ್ದು ಆಯ್ತು. ಏನು ತಿನ್ನಿಸ ಅದೇನು ಬೇಡ ನನಗೆ. ಸುಮ್ಮನೆ ಒಂದಿಟ್ಟು ಮಾತಾಡಿದೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನ, ಹಿಂಗೆ ಬಂದು ಕುಂತು ಮಾತಾಡಿದ್ರೆ ಜೀವಕ್ಕೆ ಎಷ್ಟು ಸಮಾಧಾನ ಆಗ್ತದೆ. ಆದ್ರೆ ಏನು ಮಾಡಲಿವ, ನಮ್ಮ ಅತ್ತಿ ಮನೆ ಬಿಟ್ಟು ಹಿಂಗೆ ಜರ ಹೊರಗೆ ಬಂದ್ರೆ ಸಾಕು, ಎಲ್ಲಿಗೆ ಅಂತ ಹೇಳಿ ನಿಂತೇ ಬಿಡ್ತಾಳ. ಹಾಗಾಗಿ ಬರೋದೇ ಆಗಲ್ಲ. ಏನು ಭಾಳ ದೂರ ಇಲ್ಲವ, ಒಂದು 2-3 ಮನೆ ದಾಡ್ದಾರಾಯ್ತು, ಮನೆಯೇ ಬರ್ತದೆ ನಮ್ಮದು. ಆದರೂ ಏನು ಬಂದು ಕುಂತು ಮಾತಾಡಂಗಿಲ್ಲ ಬಿಡು. ನಿಮ್ಮ ಅತ್ತಿಗೇನು ಈ ಜನ್ಮದಾಗ ಬುದ್ಧಿ ಬರಲ್ಲ ಬಿಡವಾ ತಾಯಿ. ಅದು ಏಟಂತ ನಿನಗೆ ಅರ್ಧ ಗೊತ್ತಾಳ ಅನ್ಬೇಕು, ಒಂದು ಇತಿ ಇಲ್ಲ ಮಿತಿ ಇಲ್ಲ. ಯಾರು ಹೇಳಿದ್ರ ಅವ್ರ ಮೇಲೆ ಬಂದುಬಿಡ್ತಾಳ. ಹಾಗಾಗಿ ಎಲ್ಲಿ ಅನ್ನೋದು ಮತ್ತೇನು ಆತು. ಹುಡುಗಿ ಒಂದಿಟ್ಟು ಕರ್ಕೊಂಡು ಬರಬೇಕಿಲ್ಲ ನಂದಿನಿಗೆ, ಪಾಪ ಅದರ ಏನಾರ ತಿಂತಿತ್ತು ಮಾಡ್ತಿತ್ತು. ಸುಮ್ಮನೆ ಒಬ್ಬಾಕಿ ಬಂದುಬಿಟ್ಟಿದ್ದೇವ. ಮಕ್ಕೊಂಡಿಳೇನಲ್ಲಿ ನಿಮ್ಮ ಅತ್ತಿ ನಿದ್ದೆ ಹತ್ತಿತ್ತೇನಲ್ಲ, ಕರ್ಕೊಂಡು ಬರಬೇಕು ಬೇಡ ಹುಡುಗಿಗೆ? ಇಲ್ಲ ಆಕಿ ಓದ್ಕೊಲ್ಲತ್ತಾಳ. ಅದು ನನ್ನ ಮಗಳಿಗೆ ಓದೋದೊಂದಿತ್ತರ ಬೇರೆ ಏನು ಬೇಡಲ್ಲವ. ಹುಡುಗಿ ಸುಳ್ಳಾಡಬಾರ್ದು. ನನ್ನ ಮಗಳು ಬಂಗಾರ ಅಂತ ಮಗಳು. ಒಂದು ದಿನ ಇದು ಬೇಕವ್ವ ಅಂತ ಕೇಳಲ್ಲ ಗೊತ್ತೇನು. ಪ್ರವಾಸಕ್ಕೆ ಒಯ್ಲಾಗತ್ತಿರಂತ ಸಾಲಿ ಕಡಿಂದು, ಅದಕ್ಕೆ ಹೋಗ್ತೀನಪ್ಪ ಅಂತ ಕೇಳ್ತ ನೀನು ರಪ್ಪಗ. ಅದಕ್ಕೆ ರಪ್ಪ ಹಿಂಗೆ ರೊಕ್ಕದ ಬಗ್ಗೆ ಹೇಳೋಣ, ಬ್ಯಾಡ ಬಿಡಪ್ಪ ನನಗೇನು ಬೇಡ, ಸುಮ್ ಗೆಳತಿಯರೆಲ್ಲ ಜೋರಿ ಮಾಡ್ಲತ್ತಿರಲ್ಲ ಹಾಗಾಗಿ ಹೋಗ್ಬೇಕಂದಿದ ಅಂತೇಳಂತ ಮಗಳು. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತೇನು ಶೋಭಕ್ಕ. ನಾವು ನಮ್ಮ ಮಗಳಿಗೆ ಆಕಿ ಏನು ಇಷ್ಟಪಡ್ತಾಳೆ ಅದು ಯಾವುದು ಕೊಡ್ಸೋಕ್ಕಾಗುವಂತು. ಜೀವ ಭಾಳ ಮರಗ್ತದ ಒಂದೊಂದು ಸಾರಿ. ಏನು ಮಾಡ್ತಿ ಏನೇನು ಬಡತನ ಮನೆಯಾಗ ಹೆಣ್ಮಕ್ಳು ಹುಟ್ಟಬಾರ್ದವ, ಭಾಳ ಕಷ್ಟ. ನನಗೆ ನೋಡಿ ನನ್ನ ಮಗಳು ಕೊರಗಬೇಕು, ನನ್ನ ಮಗಳಿಗೆ ನೋಡಿ ನಾನು ಕೊರಗಬೇಕು, ನನಗೆ ನೋಡಿ ನನ್ನ ಗಂಡು ಕೊರಗಬೇಕು ಅಂತ ಭಾಳ ಆಗ್ಬಿಟ್ಟದ ಈಗ. ಅಂಥದ್ರಾಗ ಇದು ನಮ್ಮ ಅತ್ತಿದೊಂದು ಕಿಟಿ ಪಿಟಿ ಸಾಕಾಗ್ಯದ ನೋಡು. ಮಗಳು ಬಟ್ಟೆಗಳು ಹಾಕೊಂಡ್ರೂ ಸಹಿಸ್ಕೊಂಬಲ್ಲ ನೋಡು ನಮ್ಮ ಅತ್ತಿ. ಅದು ಯಾಕೆ ಹಾಕೊಂಡಿದ್ದು ಇದು ಯಾಕೆ ಹಾಕೊಂಡಿದಂತ ಬಟ್ಟೆಗೂ ಅಷ್ಟು ಇದು ಮಾಡಿದಳು ಗೊತ್ತೇನು ನಿನ್ನ. ಅದು ನನ್ನ ಮಗಳು ಮೈ ತುಂಬ ಬಟ್ಟೆನೇ ಉಡ್ತದ, ಅಂಥದ್ದು ಇಂಥದ್ದು ಏನು ಹಾಕೊಂಬಲ್ಲ. ಆದ್ರೂ ನಮ್ಮ ಅತ್ತಿದೊಂದು ಹೆಚ್ಚಿಗೆ. ಅದಕ್ಕೆ ನೀನು ಆ ಹುಡುಗಿ ಅಂತೂ ಸಿಟ್ಟಿಗೆ ಬಂದು, ಅಜ್ಜಿ ನೀನು ನನಗಂದ್ರೆ ಹಿಂಗೆ ಮಾಡ್ತಿ, ಮತ್ತು ಸ್ವಾತಿಗಂದ್ರೆ ಎಷ್ಟು ಜೀವ ಮಾಡ್ತಿ ಅಜ್ಜಿ, ಹಿಂಗ್ಯಾಕೆ ಮಾಡ್ತಿ ಅಂತ ಕೇಳ್ದೋಳಲ್ಲ. ಎದುರ ಹಚ್ದಂಗೆ ಆಯ್ತಕಿ ನಮ್ಮ ಅತ್ತಿಗೆ. ತಗೋ ಇಲ್ಲೇ ಸಿಕ್ಕುತ್ತಂಥೇಳಿ ನಿಂತೆ ಬಿಟ್ಟುಳವ ಜಗಳ ಮಾಡಿ 100 ಮಾತಾಡಿ ಹೊರಗೆ ಹೋದಳು ಕಟ್ಟಿ ಮೇಲೆ ಕೂಡ್ಲಕ್ಕೆ. ಏನು ಕೇಳ್ತಿ ನಮ್ಮದು? ಅಯ್ಯ ನಿಮ್ಮ ಹೆಣ್ಮಗಳದ್ದು ಅದು ಮಗಳದ ಅಲ್ಲಿ ಸ್ವಾತಿಲ್ಲ ಅದು. ಅದು ಏನು ಬಟ್ಟೆ ಹಾಕೋತದ ತುಂಡು ಬಟ್ಟೆ ಹಾಕೊಂಬದು ಬರ್ತದೆ ಈ ಕಡೆ. ಅದಕ್ಕೆ ಏನು ಅನ್ನಲ್ ಬಿಡು ನಿಮ್ಮ ಅತ್ತಿ ಹಾಗೆ ಬಿಡವ. ನೋಡಿ ನಿಮ್ಮ ಅತ್ತಿ ಗುಣ ಏನು ಹೊಸ್ತಾಗಿಲ್ಲ, ನೋಡಿನ ತಗೋ ಆರಾಮಣ ಅಂಥೇಳಿ ಕೂಡ್ತಾನ. ಮತ್ತೆ ಅದರ ಜಾಡಿಸ್ತೀರಿ ನನ್ನ ಮಗಳಿಗೆ ಯಾಕೆ ಹಿಂಗೆ ಅಂತತ್ತ. ಈಗ ತಾಯಿನೇ ಆತಾಳ ಎಲ್ಲಿ ಯಾಕೆ ಬೇಕು ಅಂಥೇಳಿ ಸುಮ್ಮಿರ್ತಾನೆ ಪಾಪ. ಏನೇನು ತಾಳ್ಮೆ ಶಕ್ತಿ ದೇವ್ರು ನಿನ್ನ ಗಂಡಗೆ ಭಾಳ ಕೊಟ್ಟಾನ ಬಿಡವ. ಅದು ಹುಡುಗಿ ಅದು ಯಾಕೆ ಅನಿಸ್ಕೊತದ, ಹುಡುಗಿ ಏಟಂತ ಅನಿಸ್ಕೊತದ. ಈಗ ಅದು ಓದ್ಲತ್ತದ, ಮನಾರ ತಿಳುವಳಿಕೆ ಹೊಂಟದ, ಚಲೋನೇ ಕೇಳಾಕಿ. ಆಕಿ ಯಾಕೆ ಹಂಗೆ ಮಾಡ್ತಿ, ನನಗೆ ಯಾಕೆ ಹಿಂಗೆ ಮಾಡ್ತಿ ಅಂತ ಹಂಗೆ ಕೇಳಿಬಿಡು. ನೀನು ನಡಕ್ಕೆ ಹೋಗ್ಬೇಡ. ಹಾಗೆಲ್ಲ ಸ್ವಲ್ಪ ಕೇಳ್ಕೊತಿದ್ರೆ ಸ್ವಲ್ಪ ಹತ್ತಿ ಬಡ್ಕೊಂಡು ಇರ್ತಾಳೆ. ಇನ್ನು ಮಿಕ್ಕಿನ ಉಸಾಬರಿ ಬೇಡ ಅಂತ ಸುಮ್ಮ ಇರ್ತಾಳೆ. ಇದ್ದಿಲ್ಲಂದ್ರೇನು ನೀ ಹೆಂಗೆ ಅನ್ಸ್ಕೊಂಡು ಸುಮ್ಮ ಆತಲ್ಲ, ಮುಂದೆ ನಿನ್ನ ಮಗಳನ್ನೂ ಹಾಗೆ ಸುಮ್ಮ ಆಗ್ಬೇಕಾಗ್ತದ. ಅದಕ್ಕೆ ಆ ಹುಡುಗಿ ಏನರ ಅಲ್ಲತ್ತರ ನೀ ತಡಿಲಿಕ್ಕೆ ಹೋಗ್ಬೇಡ. ಇಲ್ಲಿ ಶೋಭಕ್ಕ, ನಾನು ನಮ್ಮ ಅತ್ತಿಗೆ ಮಾತಾಡಿನಕ್ಕಿ ಅನ್ನೋದ್ರಾಗ ಏನು ತಪ್ಪದ ರೀ ಅತ್ತಿ? ಹೌದು ಮತ್ತು ನೀವು ಹಿಂಗೆ ಮಾಡ್ತೀರಿ ಅದಕ್ಕೆ ಹಿಂಗೆ ಅಂತಾಳಕ್ಕಿ ಅಂತೇಳಿ ನಾನು ಅಂದೀನಿ. ಈಗ ಏಟಂತಾರ ಅನ್ಲಿ ಶೋಭಕ್ಕ, ನನಗೂ ನನ್ನ ಜೀವನಕ್ಕೂ ಒಂದು ಒಳ್ಳೆ ದಿನಗಳು ಬರ್ತಾವೆ. ನನ್ನ ಮಗಳು ಚಂದ ಓದಿ ಜೀವನದಾಗ ಮುಂದೆ ಬಂದಳು ಅಂತಂದ್ರೆ ಅವಾಗ ಇವರಿಗೆಲ್ಲ ಉತ್ತರ ಕೊಡ್ತೇವೆ ನಾನು ನನ್ನ ಗಂಡ. ಅಲ್ಲಿ ತನ ಇದೆಲ್ಲ ತೂಗಿಸ್ಕೊಂಡು ಹೋಗ್ಬೇಕು. ಏನು ಮಾಡಬೇಕು? ಆಯ್ತು ತಗೋವ, ನಾನು ಬರ್ತೀನಿ, ಭಾಳ ಹೊತ್ತೈತೆ. ಮತ್ತೇನಾರ ಎದ್ದೇಳು ಮಾಡಿಳು ಅಂತಂದ್ರೆ ಮತ್ತೆ ಚೀರ್ಕೊತ ನಿಂದಿರ್ತಾಳ, ಮತ್ತೆ ಒದರ್ಕೊತ. ನಾನೇನು ಬರ್ತೀನವ ಶೋಭಕ್ಕ. ಏನು ಅದು ತುಪ್ಪ 1-2 ದಿನದಾಗ ಬಂದು ತೊಗೊಂಡು ಹೋಗ್ತೀನಿ, ತೊಗೊಂಡು ತೆಗೆದಿಡು. ಹಿಂಗೆ ಬಂದು ಹಿಂಗೆ ನಡೆದೇವ. ಒಂದಿಟ್ಟು ಚಹಾ ಕುಡಿಲಿಲ್ಲ, ಒಂದೇನಿಲ್ಲ. ಆಯ್ತು ತಗೋ, ಇನ್ನೊಂದು 2 ದಿನ ಬಿಟ್ಟು ಬರ್ತಲ್ಲ, ಅವಾಗೆ ಒಂದಿಟ್ಟು ಟೈಮರ ಮಾಡ್ಕೊಂಡು ಬಾ. ಇಲ್ಲ ನಿಮ್ಮ ಅತ್ತಿಗೆ ಒಂದು ಇಟ್ಟು ನಿದ್ದಿಗಳಿಗೆ ಹಾಕಿಬಿಡು. ನಿದ್ದೆ ಮಾಡ್ಕೋತಿರ್ಲಿ ಇಡೀ ದಿನ ನೀನು ನಿನ್ನ ಮಗಳು ಇಲ್ಲಿ ಕುಂತಾರ ಮಾತುಕತೆ ಆಡಿ ಹೋಗಟ್ರಂತ. ಸಾಕತ್ತದ ಕಡೆ ಇಂಥವು ಇದ್ದು ಅಂದ್ರೆ ಏನು ಮಾಡಬೇಕು? ಹಾಗೆ ಮಾಡಾಯ ನೀನು 1-2 ನಿದ್ದಿಗೋಲಿ ತಂದು ಹಾಕ್ಬಿಡು ಕಡೆ. ಹಾರೇ ಎಡೆ ಕೊಡ್ತಿ ಬಿಡು ಶೋಭಕ್ಕ. ಬ್ಯಾಡ ಬಿಡೇವ, ಎದಕ್ಕೆ ಬೇಕಾ ಕಡೆ. ಕಾಡು ಹೋಗಂತದ ನಾಡು ಬಾ ಅಂತದ. ನಮ್ಮ ಅತ್ತಿ ಇನ್ನೂ ಎಷ್ಟು ದಿನ ಹಿಂಗೆ ಮಾಡ್ತಾಳೆ?
ಹೋಗ್ಲಿ ಬಿಡು, ಯಾಕೆ ಬೇಕು? ದೇವ್ರೊಬ್ಬ ಅದಾನಲ್ಲ, ನೋಡ್ತಿರ್ತಾನೆ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ. ದೇವ್ರಕ್ಕಿಗೆ ಇವತ್ತಿಲ್ಲ ನಾಳೆ ಒಳ್ಳೆ ಬುದ್ಧಿ ಕೊಡ್ತಾನೆ, ಮತ್ತು ನಾ ಯಾಕೆ ಅದೆಲ್ಲ ಮಾಡ್ಕೊತೋಲೇವ. ಸರಿ ಬಿಡವ, ನಾ ಬರ್ತೀನಿ ಶೋಭಕ್ಕ. ಹ್ಞೂ ಆಯ್ತು ತಗೋವಾ, ಹ್ಞೂ ಬಾ.